ಮೈಸೂರು ಜನರ ಜೀವನಾಡಿ ಅಂತಲೇ ಕರೆಸಿಕೊಳ್ಳೋ ಕೆಆರ್ಎಸ್ ಭರ್ತಿಗೆ ಕ್ಷಣಗಣನೆ ಆರಂಭ ಆಗಿದೆ. ಇದು ಸಂತಸದ ಸುದ್ದಿ. ಆದರೆ ಮಗದೊಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದು ಎಷ್ಟು ಕಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಇದೆ. ಈ ಕೆಆರ್ಎಸ್ ಡ್ಯಾಮ್ನ ಹೊರಹರಿವಿನ ಜಾಗದಲ್ಲಿ ತಡೆಗೋಡೆ ಕುಸಿದು ಹೋಗಿದೆ. ಆದರೂ ಕೂಡ ಯಾರು ಇದ್ರ ಬಗ್ಗೆ ಕ್ಯಾರೆ ಅನ್ನೋರಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ತಾ ಹೋಗೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ. ಕೆಆರ್ಎಸ್ ಡ್ಯಾಂನ ಹೊರಹರಿವಿನ ತಡೆಗೋಡೆ ಕುಸಿತ. ಕಳೆದ 10 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆರಾಯನ ಅಬ್ಬರ ಹೆಚ್ಚಾಗಿದೆ. ಇದರ ಪರಿಣಾಮ ಹಳೆ ಮೈಸೂರು ಭಾಗದ ಜೀವನಾಡಿ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನ ಕಾವೇರಿ ಒಡೆಲಾದಂತಹ ಕೆಆರ್ಎಸ್ ಡ್ಯಾಂ ಭರ್ತಿಯ ಅಂಚಿಗೆ ತಲುಪಿದೆ. ಹೀಗಾಗಿ ಡ್ಯಾಂನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೊರಹರಿವು ಬಿಡಲಾಗ್ತಾ ಇದೆ. ಇದರಿಂದ ಕಾವೇರಿ ನದಿ ಸೌಂದರ್ಯದ ರಾಶಿಯಿಂದ ಕಂಗೊಳಿಸ್ತಾ ಇದೆ. ಈ ಖುಷಿಯ ನಡುವೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೊರಹರಿವು ಹರಿಯುವಂತಹ ಜಾಗದಲ್ಲಿ ತಡೆಗೋಡೆ ಕುಸಿದಿದೆ. ಇತ್ತೀಚೆಗೆ ಕೆಆರ್ಎಸ್ ಡ್ಯಾಂನ ನಗುವನ ತೋಟದ ಮುಂದೆ ಇರುವಂತಹ ಗೇಟ್ ಬಳಿಯ ತಡೆಗೋಡೆಯನ್ನ ತೋಟಕ್ಕೆ ತೊಂದರೆ ಆಗದೆ ಇರಲಿ ಅಂತ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಲಾಗಿತ್ತು. ಇದೀಗ ಅಧಿಕಾರಿಗಳು ಹಿಂದೆ ಮುಂದೆ ನೋಡದೆ ಆ ಗೇಟ್ಗಳಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟ ಕಾರಣ ತಡೆಗೋಡೆ ಕುಸಿದಿದೆ. ಇನ್ನು ಪರ್ಯಾಯವಾಗಿ ಬೇರೆ ಬೇರೆ ಗೇಟ್ಗಳಲ್ಲಿ ನೀರು ಬಿಟ್ಟಿದ್ರೆ ಈ ಘಟನೆ ಜರುಗ್ತಾ ಇರಲಿಲ್ಲ. ಈ ತಡೆಗೋಡೆ ಕುಸಿದಿರೋದ್ರಿಂದ ಸದ್ಯ ಯಾವುದೇ ತೊಂದರೆ ಆಗುವುದಿಲ್ಲ. ಆದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತಹ ಕಾಮಗಾರಿ ನೀರು ಪಾಲಾಗಿದೆ. ಒಟ್ಟಾರೆ ಒಂದ್ ಕಡೆ ಕಾವೇರಿ ಒಡಲು ಭರ್ತಿ ಆಗ್ತಾ ಇರೋದು ಸಂತಸವಾದ್ರೆ, ಇನ್ನೊಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಡೆಗೋಡೆ ಕುಸಿದಿರೋದು ಬೇಸರದ ಸಂಗತಿಯಾಗಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.